ಆದ್ರೂ ಮನೆಗಂತೂ ಹೋಗಿಲ್ಲ ಕಾತ್ಯಾಯಿನಿ. ಊರು ಬಿಟ್ಟೆ ಹೋಗಿರ್ಬೋದಾ? ಹೋದ್ ಸಲ ಕೆರೆಗೆ ಹಾರ್ದಾಗೆ ಈ ಸಲ ಏನಾದ್ರು? ನೀನು ಅತ್ತೆ ತರ ಮಾತಾಡ್ಬೇಡ ಹಿರಣ್ಮಯಿ. ಆವಾಗ ಕಾತ್ಯಾಯಿನಿ ಮನಸ್ಥಿತಿಯೇ ಬೇರೆ ಇತ್ತು. ಕೆರೆ ಸಂದರ್ಭದಲ್ಲೂ ಕಾತ್ಯಾಯಿನಿ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ. ಅವಳು ಒಬ್ಳದೇ ನಿಶ್ಚಿತಾರ್ಥ ನಡೆಯೋದು ಅಂತ ನೆನ್ನೆ ನಿರ್ಧಾರ ಆಗಿತ್ತು. ಹೇಳ್ಬಿಡ್ಬೇಕಿತ್ತು ನಾನು ಅವಳಿಗೆ. ತಡ ಆಯ್ತು. ತಪ್ಪು ತಿಳ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲು. ನೀನ್ ಅಳ್ಬೇಡ ಹಿರಣ್ಮಯಿ, ನನಗ್ ಸಂಕಟ ಆಗತ್ತೆ. ಆಯ್ತು, ನಾನು ಹೋಗಿ ಕೆರೆ ಬಾವಿ ಎಲ್ಲ ಕಡೆ ಹುಡುಕ್ತೀನಿ. ನೀನ್ ಹೋಗಿ ಬಸ್ ಸ್ಟಾಪಲ್ಲಿ ಹುಡುಕು. ಸರಿ. ಕಾತ್ಯಾಯಿನಿ, ಕಾತ್ಯಾಯಿನಿ, ಓ, ಈಗಲೇ ಹುಡುಕಾಟ ಶುರುವಾಗಿದೆ ಅನ್ಸುತ್ತೆ. ಏನು ನಿಶ್ಚಿತಾರ್ಥದ ಗಂಡಿಲ್ಲಿ ಏನು ಹುಡುಕ್ತಾರ ಹೋಗಿದೆ? ಯಾರಾದ್ರೂ ಅಂದ್ರೆ ಏನಾದ್ರೂ ಕಳೆದೋಗಿದ್ಯಾ ಅಂತ? ಏನಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಹೇಳಿ ನಾನು ಹುಡುಕ್ಸ್ತೀನಿ. ನಿಮ್ ಸಹಾಯ ನನಗೇನು ಬೇಕಿಲ್ಲ. ಏನು ಕಳೆದು ಹೋಗಿಲ್ಲ. ಹೌದಾ? ಹಾಗಾದ್ರೆ ಬನ್ನಿ ಮನೆಗೆ, ನಾನು ನಿನ್ನ ನಿಶ್ಚಿತಾರ್ಥಕ್ಕೆ ಹೋಗ್ತಾ ಇದ್ದೀನಿ. ನೀವು ಹೋಗಿರಿ, ನಾನು ಹಿಂದೆನೆ ಬರ್ತೀನಿ. ಅಂತ ಮುಖ್ಯವಾದ ಕೆಲಸ ಏನಪ್ಪ? ಅದು ಹೂವಿನ ಹಾರನ ಆರ್ಡರ್ ಕೊಟ್ಟಿದ್ದೆ, ಅವ್ರಿನ್ನ ಮನೆಗೆ ತಂದು ಕೊಟ್ಟಿಲ್ಲ. ಅದನ್ನ ಹೋಗಿ ತರಬೇಕು. ನಾನು ಬರ್ತೀನಿ. ನನ್ನ ಹತ್ರ ಸುಳ್ಳು ಹೇಳಿ ತಪ್ಪಿಸ್ಕೋಬಹುದು, ಆದ್ರೆ ಕಾತ್ಯಾಯಿನಿ ಗಂಡಿನ ಮನೆಯವರಿಗೆ ಏನು ಹೇಳ್ತೀರಾ? ಸಿಕ್ ಬೀಳೋದಂತೂ ಗ್ಯಾರಂಟಿ, ಮರ್ಯಾದೆ ಹೋಗೋದಂತೂ ಗ್ಯಾರಂಟಿ, ನಿನ್ನ ಮಾವ ಕುಟುಂಬ ಸಮೇತ ಊರು ಬಿಟ್ಟು ಹೋಗೋದಂತೂ ಗ್ಯಾರಂಟಿ. ಯಾಕಂದ್ರೆ ನೀನು ಎಷ್ಟೇ ದುರ್ಬಿನ ಹುಡುಕಿದ್ರು ಇವತ್ತು ಕಾತ್ಯಾಯಿನಿ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ. ಅಣ್ಣ, ಡ್ರೀಮಲ್ಲಿ ತೇಲಾಡ್ಬೇಡ್ವೋ, ಸೇಫಾಗಿ ಹೋಗಿ ತಲುಪೋದು ಮುಖ್ಯ. ಕೋತಿ, ನನ್ನ ಕಾಲು ಎಳಿದೆ ಇದ್ರೆ ನಿಂಗೆ ಸಮಾಧಾನನೇ ಇಲ್ಲ ಅಲ್ಲ? ತಲೆ ಪ್ರತಿಷ್ಠೆ ನಿಮ್ಮಪ್ಪಂದು. ಅವ್ರಿಗೆ ಬರೋಕೆ ಇಷ್ಟ ಇಲ್ಲ, ಬಲವಂತ ಮಾಡಿದ್ರೆ ತಪ್ಪಾಗುತ್ತೆ. ಅವ್ರ ಮೊಮ್ಮಗ ನಿಶ್ಚಿತಾರ್ಥ ಮತ್ತೆ ಮತ್ತೆ ನಡೆಯುತ್ತಾ? ನಿಶ್ಚಿತಾರ್ಥದ ಹಿಂದೆ ಇರೋ ಮಸ್ಲತ್ತು ಅವ್ರ ಮನಸ್ಸನ್ನು ಕೆಡಿಸಿದೆ. ಸಾಚ ಅನ್ನಿಸ್ಕೊಂಡು ಸ್ಮಶಾನಕ್ಕೆ ಹೋಗೋದಕ್ಕಿಂತ ನಂತರ ಇರೋದು ವಾಸಿ. ಒಳಗಡೆ ಹೋಗಿ. ಏನ್ರಿ ವೈದೇಹಿ ಅವ್ರೆ, ಶ್ರೀಮಂತರ ಸಂಬಂಧ ಸಿಕ್ಕಿದೆ, ಮಗಳ ನಿಶ್ಚಿತಾರ್ಥ ಆಗ್ತಿದೆ, ಮುಕ್ತಲ್ ಖುಷಿನೇ ಇಲ್ವಲ್ರಿ? ಯಾಕೆ ಈ ಸಂಬಂಧ ಇಷ್ಟ ಇಲ್ವಾ? ವರ್ಧನ್ ಅವ್ರ ಬಲವಂತಕ್ಕೆ ಏನಾದ್ರು ಒಪ್ಕೊಂಡಿದ್ದೀರಾ? ಹಾಗೇನಿಲ್ಲ. ನಿಶ್ಚಿತಾರ್ಥ ನಡೀತಾ ಇರೋದು ಅಲ್ಲಿ. ಬನ್ನಿ ಬನ್ನಿ, ಒಳಗೆ ಬನ್ನಿ, ಬನ್ನಿ ಬನ್ನಿ.
ಬನ್ನಿ 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 ಬನ್ನಿ. ವೈದೇಹಿ, ಎಲ್ರಿಗೂ ಅನುಮಾನ ಬರೋ ಥರ ನೋಡ್ಕೋಬೇಡ. ಕಾತ್ಯಾಯನ ಕರ್ಕೊಂಬರೋದಕ್ಕೆ ಶಿವು ಹಿರಣ್ಮಯಿ ಹೋಗಿದಾರಲ್ವಾ? ಅಲ್ಲಿವರೆಗೂ ನನ್ನ ನಗ್ನಗ್ತಾ ನಟಿಸೋ ಅಂತೀರಾ? ನಮಸ್ಕಾರ ವರದರಾಜ್ ಅವರಿಗೆ. ನಮಸ್ಕಾರ. ಹಳೇದನ್ನೆಲ್ಲ ಮರೆತು ನಿಶ್ಚಿತಾರ್ಥಕ್ಕೆ ಬನ್ನಿ ಅಂತ ಹೇಳಿದ್ರಿ, ಬಂದಿದ್ದೀನಿ. ತುಂಬ ಸಂತೋಷ. ಏನು ನಿಮ್ಮ ಮುಖದಲ್ಲಿ ನಿಮ್ಮ ಮಕ್ಕಳಿಗೆ ನಿಶ್ಚಿತಾರ್ಥ ಆಗೋ ಸಂಭ್ರಮನೇ ಕಾಣ್ತಾ ಇಲ್ಲ? ನಿಶ್ಚಿತಾರ್ಥಕ್ಕೆ ಅಡಚಣೆ ಆಗಿದೆ, ನಡೆಯುತ್ತೋ ಇಲ್ವೋ ಅನ್ನೋ ಆತಂಕ ಕಾಣ್ತಾ ಇದೆ. ಬಹುಶಃ ದೊಡ್ಡ ಮನೆ ಸಂಬಂಧ, ಒಂದು ಸಣ್ಣ ಲೋಪದೋಷನ ಆಗಬಾರ್ದು ಅನ್ನೋ ಕಾಳಜಿ, ಆತಂಕ ರೂಪ ಪಡ್ಕೊಂಡಿದೆ ಅಲ್ವಾ? ಎಲ್ಲಿ ಕಾಣ್ತಾ ಇಲ್ಲ? ಯಾರು? ಹಿರಣ್ಮಯಿ, ಕಾತ್ಯಾಯಿನಿ? ಅವರಿಬ್ರು ಒಳಗಡೆ ಇದ್ದಾರೆ. ಶಿವು ಅವನು ಒಳಗಿದ್ದಾನ? ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. ಓ, ಒಂದು ನಿಮಿಷ. ಹಾ, ಸೂರ್ಯ, ಹೇಳಿ. ಎಲ್ಲ ನನ್ನ ಪ್ಲಾನ್ ಪ್ರಕಾರನೇ ನಡೀತಿದೆ ತಾನೇ? 100%. ಹಿರಣ್ಮಯಿ ನಾಳೆ ಕೋರ್ಟಿಗೆ ಬರಲ್ಲ ತಾನೆ? ಬರೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ವ್ಯವಸ್ಥೆ ಮಾಡಿದ್ದೀನಿ. ನೀವು ಗುರಿ ಇಡ್ತಾ ಇರೋದು ಹಿರಣ್ಮಯಿ ಪ್ರಾಣಕ್ಕೆ, ಆದರೆ ನಾನು ಪ್ಲಾನ್ ಆಗಿರೋದು ಇಡೀ ಕುಟುಂಬದ ನೆಮ್ಮದಿಗೆ. ಈಗ ತಾನೇ ಕಿಡಿ ಹಚ್ಚಿದ್ದೀನಿ. 10 ಉರಿಲಿ, ಧಗ 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 ಅಂತ ಉರಿಯುತ್ತೆ, ಎಲ್ಲ ಭಸ್ಮ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೇ. ಅದೇ ಬೇಕಾಗಿರೋದು. ನಾಳೆ ನಿಮ್ಮ ವಿರುದ್ಧ ಹಿರಣ್ಮಯಿ ಕೋರ್ಟಿಗೆ ಸಾಕ್ಷಿ ಹೇಳೋದಕ್ಕೆ ಬರೋದಿಲ್ಲ, ಇದು ಶತಸಿದ್ಧ. ನಾಳೆ ಸೂರ್ಯ ರಿಲೀಸ್. ನಾದಸ್ವರ ನುಡ್ಸೋ ನಿನಗೆ ಮರಣ ಮೃದಂಗ ನಾನು ನುಡ್ಸ್ತೀನಿ ಕಣೆ. ನಾನು ತಾಯಿ ಮೂಕಾಂಬಿಕೆ, ನಿನ್ ಸಂಗೀತ ಸೇವೆಗೆ ಬದುಕನ್ ಮೀಸಲಾಗಿಟ್ಟಿರೋ ನಮ್ಮ ಅಪ್ಪನ ಕೈ ಬಿಡ್ಬೇಡ ಅಮ್ಮ. ಕಾತ್ಯಾಯಿನಿ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಈ ನಿಶ್ಚಿತಾರ್ಥನೇ ನಡೆಯಲ್ಲ. ನಿಶ್ಚಿತಾರ್ಥ ಏನಾದ್ರೂ ನಡೀಲಿಲ್ಲ ಅಂದ್ರೆ ಊರ್ ಜನನ್ ಮುಂದೆ, ಸ್ನೇಹಿತರು ಮುಂದೆ ಮರ್ಯಾದೆ ಹೋಗುತ್ತೆ. ಮರ್ಯಾದೆನ ಕಳ್ಕೊಂಡು ಬದುಕೋರಲ್ಲ ನಮ್ಮಪ್ಪ. ನೀನು ನಂಬಿರೋ ಭಕ್ತರಿಗೆ ಸಾವೇ ಪರಿಹಾರ ಆಗ್ಬಾರ್ದಲ್ವಾ ತಾಯಿ? ದಯವಿಟ್ಟು ಕಾತ್ಯಾಯಿನಿ ಎಲ್ಲಿದ್ದಾಳೆ ಅಂತ ನೀನೇ ತೋರಿಸ್ಕೊಡಮ್ಮ ತಾಯಿ. ನೀನಿವಾಗ ನಮ್ ಕಾತ್ಯಾಯಿನಿ ಇರೋ ಜಾಗ ತೋರಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇನ್ ಯಾವತ್ತು ನಾದಸ್ವರನ ನಿನ್ ಮುಂದೆ ನುಡ್ಸಲ್ಲ ನಾನು. ನೀನ್ ಈ ಸನ್ನಿಧಿಗೂ ಕಾಲಿಡಲ್ಲ ನಾನು. ನಾಮಸ್ವರನೇನೋ ಬಿಟ್ಬಿಡ್ತೀನಿ.
विश्वप्रभृति देवेशी जनोऽयं त्वदुप्राशितः अतोऽस्यं तव भक्तस्य निर्वत्रयमनोरथम् ಅಕ್ಕ, ನೀವು ಅವ್ರಿಗೆ ಸಹಾಯ ಮಾಡ್ಬೋದಾ? ಯಾರಮ್ಮ ನೀನು? ಯಾರಿಗೆ ಸಹಾಯ ಮಾಡಬೇಕು? ಕಾತ್ಯಾಯಿನಿ ಅಂತ. ಯಾವ ಕಾತ್ಯಾಯಿನಿ? ನನಗೆ ಗೊತ್ತಿಲ್ಲ, ಆದರೆ ಯಾರೋ ಕೇಡಿಗಳು ಅವ್ರನ್ನ ಅಪಹರಿಸ್ಕೊಂಡು ಹೋಗ್ತಿದ್ರು. ನಮ್ಮ ಕಾತ್ಯಾಯಿನಿನ? ಒಂದು ನಿಮಿಷ. ಇವರೇನಾ ನೋಡು? ಹೌದಕ್ಕ, ಇವರೇ. ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಾ ಇದ್ರು. ಅದಕ್ಕೆ ಯಾರೋ ಬರ್ತಾರೇನೋ, ಅವ್ರನ್ನ ಕಾಪಾಡ್ತಾರೇನೋ ಅಂತ ಕಾಯ್ತಿದ್ದೆ. ನೀವು ಅವ್ರನ್ನ ಕಾಪಾಡ್ಬೋದಾ? ಖಂಡಿತವಾಗ್ಲೂ. ಯಾವ ಕಡೆ ಕರ್ಕೊಂಡೋದ್ರು ಅವಳನ್ನ? ಈ ಕಡೆ, ಇಲ್ಲಿಂದ 3ನೇ ರೋಡಲ್ಲಿ ಒಂದು ಹಳೆ ಗೋಡಾನ್ ಇದೆ, ಅಲ್ಲಿ ಕರ್ಕೊಂಡೋಗಿದ್ದಾರೆ. ತುಂಬಾ ಉಪಕಾರ ಆಯ್ತು ಕಂದ ನಿನ್ನಿಂದ. ತಾಯಿ ಮೂಕಾಂಬಿಕೆ, ನೀನೇ ಈ ಮಗು ರೂಪದಲ್ಲಿ ಬಂದು ನನಗೆ ಸಹಾಯ ಮಾಡಿದೆ. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्. ಬಾವಾ, ಅವ್ರು ಬಂದ್ರು. ಕಾತ್ಯಾಯಿನಿ, ಶಿವು, ಹಿರಣ್ಮಯಿ ಬಂದ್ರು ಅನ್ಸುತ್ತೆ. ನಾನು ಹೋಗಿ ಈಗಲೇ ಕಾತ್ಯಾಯಿನಿನ ಕರ್ಕೊಂಡ್ ಬರ್ತೀನಿ. ಏನೋ
ಗಣೇಶ ನೀನು ನನ್ನ ಜೊತೆಗೆ ಬರ್ತೀಯಾ? ಆದ್ರೆ ನೀನಿವಾಗ ಈ ದೇವಸ್ಥಾನದ ಸ್ವತ್ತು ನನ್ ಕೆಲ್ಸಕ್ಕೆ ಬರೋದು ತಪ್ಪಾಗುತ್ತೆ. ಆಯ್ತು, ಹಠ ಮಾಡ್ಬೇಡ. ಕಾತ್ಯಾಯನಿನ್ ಕಾಪಾಡ್ಕೊಳ್ಳೋದಕ್ಕೆ ನಿನ್ ಸಹಾಯ ತುಂಬಾ ಮುಖ್ಯ. ಬಾ ನನ್ ಜೊತೆಗೆ.